ಹಸಿವಿಲ್ಲದುಣ ಬೇಡ, ಬಿಸಿ ಬೇಡ, ತಂಗಳುಣ ಬೇಡ ಅಂತ 400 ವರ್ಷಗಳಿಂದ ಹೇಳಿರೋ ಸರ್ವಜ್ಞನ ಪದಗಳು ಇವತ್ತು PhDಗಳಾಗ್ತಾ ಇದೆ. ಹಸಿವಿಲ್ಲದುಣ ಬೇಡ ಅಂದರೆ ಪದೇ ಪದೇ ಆಹಾರ ಸೇವನೆ ಮಾಡಬೇಡಿ, ಹಸಿವಾಗೋವರೆಗೂ ಆಹಾರ ಸೇವನೆ ಮಾಡಬೇಡಿ. ನಿಮ್ಮ ಊಟದ ಸಮಯ ಏನಾದರೂ ಫಿಕ್ಸ್ ಆಗಿದ್ದರೆ ಆ ಊಟದ ಸಮಯಕ್ಕೆ ಅದು ಚೆನ್ನಾಗಿ ಹಸಿವಾಗೋ ಥರ ಬೆಳಗ್ಗೆ ಉಪಹಾರ ಅಥವಾ ಮಧ್ಯಾಹ್ನದ ಊಟ ಮಾಡಿ. ಬಿಸಿ ಬೇಡ, ಆಹಾರವನ್ನು ಹೆಚ್ಚಿಗೆ ಬಿಸಿ ಆಹಾರ ತೊಗೊಂಡಾಗ ಜಠರದಲ್ಲಿ ಮ್ಯೂಕೋಸ್ ಲೇಯರ್ ಡ್ಯಾಮೇಜ್ ಆಗ್ಬೋದು, ಜಠರದಲ್ಲಿ ಒಂದು ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಟಿ ಸಮಸ್ಯೆಗಳಿಗೆ ಕಾಡ್ತಾ ಹೋಗ್ಬೋದು. ತಂಗಳುಣ ಬೇಡ, ಯಾವುದೇ ಕಾರಣಕ್ಕೂ ತಂಗಳು ಆಹಾರ ಸೇವನೆ ಮಾಡಬಾರ್ದು. ಒಮ್ಮೆ ಸಿದ್ಧಪಡಿದ ಆಹಾರಗಳನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಆಹಾರ ಸೇವನೆ ಮಾಡಬಾರ್ದು. ಅದರಿಂದ ಜಡತ್ವ, ರೋಗ ನಿರೋಧಕ ಶಕ್ತಿ ಕುಸಿತಾ ಹೋಗುತ್ತೆ. ಒಟ್ಟಾರೆ ಹಸಿವಿಲ್ಲದುಣ ಬೇಡ, ಬಿಸಿ ಬೇಡ, ತಂಗಳುಣ ಬೇಡ ಅಂತ 400 ವರ್ಷಗಳಿಂದ ಸರ್ವಜ್ಞನ ಹೇಳಿದ ಪದಗಳು ಇವತ್ತು ಸಂಶೋಧನಾ ಪ್ರಬಂಧಗಳಾಗಿ ಬರ್ತಾ ಇದೆ. ಈ ಒಂದು ಸರ್ವಜ್ಞನ ಆಹಾರ ಮತ್ತು ಜೀವನ ಶೈಲಿಯ ಒಂದು ನಿಯಮಗಳನ್ನು, ವಚನಗಳನ್ನು ಪಾಲನೆ ಮಾಡಿದ್ರೆ ಆರೋಗ್ಯಕ್ಕೂ ಕಾರಣ ಆಗುತ್ತೆ, ದೀರ್ಘಾಯಸ್ಸಿಗೂ ಕಾರಣ ಆಗುತ್ತೆ. ಪಾಲನೆ ಮಾಡದಿದ್ದರೆ ಅದು ಕಾಯಿಲೆಗಳಿಗೆ, ಅಕಾಲ ಮುಪ್ಪಿಗೆ ಕಾರಣ ಆಗ್ತಾ ಹೋಗುತ್ತೆ. ನಮಸ್ಕಾರ.